ಓ ಆ ಕಾರಣಗಳಿಂದ ಹಂಗಾತ. ಏನು ಕಾರಣನೇ ಗೊತ್ತಾಗ್ಲಿಲ್ಲ, ವಿನಾಕಾರಣ ಆತ. ಓ ಆ ಕಾರಣದಿಂದ ಹಂಗಾತ. ಹಿಂಗ ನಮ್ಮ ಜೀವನದಾಗ ಸುತ್ತಮುತ್ತ ನಡೀತಿರ್ತಾವ. ಅವು ಕಾರಣ ಗೊತ್ತಿದ್ದೋ ಕಾರಣ ಗೊತ್ತಿಲ್ದೇನೋ ವಿನಾಕಾರಣೋ ಅದೇ ಕಾರಣಕ್ಕೂ ಅಂತ ಮಾತುಗಳು ಸಂದರ್ಭಕ್ಕೆ ತಕ್ಕಂಗೆ ನಡೀತಿರ್ತಾವ. ಅದನ್ನ ಇಂಗ್ಲಿಷ್ನಾಗ ನಾವು ಹೆಂಗೆ ಹೇಳ್ಬೋದು ಅಂತ ಇವತ್ತು ಪಟ್ಟನೆ ನೋಡ್ಕೊಂಡು ಬರೋಣ ನಡೀರಿ. English has some strange phrases. Today, let's learn what's the difference between for some reason, for no reason, for reasons unknown, for a reason. When you say for some reason, it means you don't know or can't explain why something happened. For example, for some reason, my phone stopped working. I don't know why. ಅದು ಯಾಕೆ ಹಂಗಾಯ್ತು ಅಂತ ಕಾರಣನೇ ಗೊತ್ತಿರಂಗಿಲ್ಲಲ್ಲ, ಅದಕ್ಕೆ ಫಾರ್ ಸಮ್ ರೀಸನ್ ಅಂತ ಹೇಳೋದು. ವೆನ್ ಯು ಸೇ ಫಾರ್ ನೋ ರೀಸನ್, that means when something happens without any specific cause. For example, he started laughing for no reason. There was no particular reason. For no reason ಅಂದ್ರೆ ಅದು ಯಾಕಾಯ್ತು ಅಂತ ಇದೇ ಕಾರಣಕ್ಕಾಯ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ for no reason. When you say for reasons unknown, that means the cause is completely unknown. For example, for reasons unknown, the train was delayed. Nobody knows why. ಅದು ಕಾರಣ ಏನು ಅಂತ, ಇಂಥ ಕಾರಣಕ್ಕೆ ಅಂತ ಗೊತ್ತೇ ಇಲ್ಲ ಯಾರಿಗೂ ಟ್ರೈನ್ ಯಾಕೆ ಡಿಲೇ ಆಯ್ತು ಅಂತ. ದಟ್ ಈಸ್ ಕಾಲ್ಡ್ ದ ರೀಸನ್ಸ್ ಅನ್ನೋನ್. ಫಾರ್ ಅ ರೀಸನ್, ವೆನ್ ಸಮಥಿಂಗ್ ಹ್ಯಾಪನ್ಸ್ ವಿತ್ ಅ ಸ್ಪೆಸಿಫಿಕ್ ಪರ್ಪಸ್ ಆರ್ ಕಾಸ್. ಇಂಥ ಕಾರಣ, ನಿರ್ದಿಷ್ಟವಾದ ಕಾರಣಕ್ಕೆ ಹಿಂಗಾಯ್ತು ಅಂತ ಹೇಳಿಕ್ಕೆ ಫಾರ್ ಅ ರೀಸನ್ ಅಂತಾರೆ. ಎಕ್ಸಾಂಪಲ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ದೇರ್ ಇಸ್ ಆಲ್ವೇಸ್ ಅ ಪರ್ಪಸ್ ಬಿಹೈಂಡ್ ಇವೆಂಟ್ಸ್. ಹೋಪ್ ದಿಸ್ ಹೆಲ್ಪ್ಸ್. English is fun, right? Use these phrases in daily life. Save this reel and share it with your friends. Keep learning, keep growing. Until then, take care. Bye-bye.